ಈ ಸತಿ ಲೋಕಲಲ್ಲಿ ಸುತ್ತಾಡ್ಬೇಕಂತ ಹೇಳಿದ್ರೆ ಎಷ್ಟು ಹುಡ್ಕಾಡ್ತಿದ್ದೀನಿ, ಒಂದು ಸಿಗ್ತಾ ಇಲ್ಲ. ಮ್ಯಾಪ್ ಯಾವ ತರ ತೋರಿಸ್ತಾ ಇತ್ತಂತೆ, ಒಳಗಡೆ ಅಂತ ತೋರಿಸ್ತಾ ಇತ್ತು. ಹೆಂಗೋ ಮಾಡ್ಬಿಟ್ಟು ಮೇನ್ ರೋಡಿಗೆ ಬಂದಿದ್ದೀವಿ. ಈಗ ದಿನ ಆದ್ಮೇಲೆ ನಮ್ಮ ಹುಲಿ ಆಚೆ ಬಂದಿದೆ. ಆಮೇಲೆ ನಮ್ಮ ಹುಲಿನ ರಿವೀಲ್ ಮಾಡ್ತೀನಿ. ಕದಂಬರು, ಹೊಯ್ಸಳರು, ಚಾಲುಕ್ಯರು ಮತ್ತೆ ರಾಷ್ಟ್ರಕೂಟರು. ಇವತ್ತು ನನ್ನ ಫ್ರೆಂಡ್ 1 ವರ್ಷ ಆದ್ಮೇಲೆ ಇವತ್ತು ಮೀಟ್ ಆಗ್ಲಿಕ್ಕೆ ಬರ್ತಾ ಇದ್ದಾನೆ. ಇವತ್ತು ಬಂದ್ಮೇಲೆ ನೋಡೋಣ ಅವನ ಜೊತೆ ಸೇರಿಬಿಟ್ಟು ಎಲ್ಲಿ ಸುತ್ತಾಡ್ಲಿಕ್ಕೆ ಹೋಗ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮ್ಯಾಪ್ ಯಾವ ತರ ತೋರಿಸ್ತಾ ಇತ್ತಂತೆ, ಒಳಗಡೆ ಅಂತ ತೋರಿಸ್ತಾ ಇತ್ತು. ಹೆಂಗೋ ಮಾಡ್ಬಿಟ್ಟು ಮೇನ್ ರೋಡಿಗೆ ಬಂದಿದ್ದೀವಿ. ಈಗ ನಾವೀಗ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಪ್ರಕೃತಿ ವನ, ಜಯನಗರದಲ್ಲಿರುವಂಥ ಪ್ರಕೃತಿ ವನಕ್ಕೆ ಹೋಗ್ತಾ ಇದೀವಿ. ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅದು ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ನಮ್ಮ ಹುಲಿ ಬಗ್ಗೆ ಮಾತಾಡ್ತೀನಿ. ನಮ್ಮ ಹುಲಿ ಯಾವ ತರ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈಗ ತುಂಬಾ ದಿನ ಆದ್ಮೇಲೆ ನಮ್ಮ ಹುಲಿ ಆಚೆ ಬಂದಿದೆ. ಆಮೇಲೆ ನಮ್ಮ ಹುಲಿನ ರಿವೀಲ್ ಮಾಡ್ತೀನಿ. ಇನ್ನೊಂದು 2 ಕಿಲೋಮೀಟರ್ ಇದೆ, ರೀಚ್ ಆಗ್ತೀವಿ. ಈಗ ವನ ಗಾರ್ಡನ್ಗೆ ಬಂದಿದೀವಿ. ಈಗ ನಮ್ಮ ಹುಲಿನ ರಿವೀಲ್ ಮಾಡ್ತೇನೆ ನೋಡಿ. ನಮ್ಮ ಹುಲಿ ನೋಡ್ಬೇಕಂದ್ರೆ ಹುಲಿ ಇಲ್ಲ ಗೈಸ್, ನಮ್ಮ ಹುಲಿ ಇವನು 1 ವರ್ಷ ಆಯ್ತು, ಆಲ್ಮೋಸ್ಟ್ 1 ವರ್ಷ ಆಯ್ತು. ಅವಾಗ ಮೀಟ್ ಆಗಿದ್ದ, ಅದಾದ್ಮೇಲೆ ಇವತ್ತು ಮೀಟ್ ಆಗಿದ್ದಾನೆ. ನಮ್ಮ ಹುಲಿ ಎಲ್ಲಿದ್ರು ಒಂದು ಕಾಲ್ ಮಾಡಿದ್ರೆ ಸಕ್ ಅಂತ ಬಂದ್ಬಿಡುತ್ತೆ. ನಿಮ್ಮ ಹತ್ರ ಯಾವ್ದಾದ್ರು ಹುಲಿ ಇರ್ಬೋದಲ್ಲ ಈ ತರ, ಆ ಹುಲಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ ಇಲ್ಲಾಂದ್ರೆ ಶೇರ್ ಮಾಡಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಕೃತಿ ವನ ಯಾವ ತರ ಇದೆ ಅನ್ನೋದನ್ನ ಕವರ್ ಮಾಡ್ತೀನಿ. ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಒಳಗಡೆ ಹೋಗ್ಬೇಕು, 100 ಮೀಟರ್ ದೂರ ಇದೆ. ಆಚೆ ಈ ತರ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು ಮರ ಕಡಿತಿರೋ ದೃಶ್ಯ ಇದೆ. ಎಂಟ್ರಿ ಆದ್ಮೇಲೆ ಹತ್ರ ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ದಾರೆ ಪ್ರಕೃತಿ ಉದ್ಯಾನವನ ಅಂತ. ಈಗ ಮುಂದೆ ಹೋಗ್ಬಿಟ್ಟು ಅದೊಂದು ಮೇನ್ ವಿಡಿಯೋ ಮಾಡ್ಲಿಕ್ಕೆ ಮೇನ್ ಇರೋದು ಏನಂತ ತೋರಿಸ್ತೀನಿ ನೋಡಿ. ವೌ, ಯಾವ ತರ ಇದೆ ಅಂತ. ಹಿಂದ್ಗಡೆಯಿಂದ ತೋರಿಸ್ತೀನಿ ನೋಡಿ. ವಾ, ಗೈಸ್, ಇದು ಒಂದು ವ್ಯೂ ನೋಡ್ಲಿಕ್ಕೆ ಎಲ್ಲರೂ ಇಲ್ಲಿ ವಿಸಿಟ್ ಮಾಡ್ತಾರೆ. ವ್ಯೂ ಮಾತ್ರ ಸೂಪರ್ ಆಗಿದೆ, ಅದನ್ನು ತೋರಿಸ್ತೀವಿ ನೋಡಿ. ಈಗ ಹಂಗೆ ಮುಂದೆ ಬಂದ್ಮೇಲೆ ಇನ್ನೂ ಚೆನ್ನಾಗಿದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಈ ತರ ಇದೆ. ಹೆಂಗಿದೆ ಹುಲಿ? ನೋಡಿ ಹುಲಿ ಬೆಂಕಿ ಅನ್ನತಾನೆ. ಗೈಸ್, ಸೂಪರ್ ಆಗಿದೆ ಸ್ಪಾಟ್. ಇಲ್ಲಿ ಭಗೀರಥ ಮಹರ್ಷಿ ಅವರ ಮೂರ್ತಿ ಇದೆ ನೋಡಿ, ಯಾವ ತರ ಇದೆ ಅಂತ. ಅದರ ಅಪೋಸಿಟ್ ಗೈಸ್, ಇದು ಯಾವ ಗಾಯ್ಸ್, ಈ ವನದಲ್ಲಿ
ಮುಂದೆ ಭಗೀರಥ ಮಹರ್ಷಿ ಅವರ ಬೇಡ ಮೇನ್ ಇವನೇ ಇಲ್ಲಿ ಕರ್ಕೊಂಡ್ಬಂದಿರೋದು ಇವನೇ, ಎಲ್ಲ ಕ್ರೆಡಿಟ್ ಅವನಿಗೆ ಹೋಗುತ್ತೆ. ಈ ಪಾರ್ಕಲ್ಲಿ ಎಂಟ್ರಿ ಆದ ತಕ್ಷಣ ಗಿಡ ಕಡಿತಾರಲ್ಲ ಅದು ಇದೆ. ಅದಾದ ಮುಂದ್ಗಡೆ ಬಂದ್ಮೇಲೆ ಭಗೀರಥ ಮಹರ್ಷಿ ಅವರ ಒಂದು ಮೂರ್ತಿ ಇದೆ. ಭಗೀರಥ ಮಹರ್ಷಿ ಅವರು ಗಂಗೆಯನ್ನು ದರಗಿಳಿಸಿದಾರಲ್ಲ ಅದಕ್ಕೆ ಅವ್ರದ್ದು ಮೂರ್ತಿ ಇಟ್ಟಿರ್ಬೋದು. ಅದಾದ್ಮೇಲೆ ಶಿವನ ಮೂರ್ತಿ ಇದೆ, ಅದ್ರ ಮೇಲಿಂದ ನೀರು ಚೆನ್ನಾಗಿ ಬರ್ತಾ ಇದೆ, ವ್ಯೂ ಕೂಡ ಚೆನ್ನಾಗಿದೆ. ಸ್ಪಾಟ್ ಓಕೆ ಚೆನ್ನಾಗಿದೆ, ಬಂದ್ಬಿಟ್ಟು ಆರಾಮಾಗಿ ಫ್ಯಾಮಿಲಿ ಸಮೇತ ಟೈಮ್ ಸ್ಪೆಂಡ್ ಮಾಡ್ಕೋಬಹುದು. ಮತ್ತೆ ಕ್ಲೀನ್ ಆಗಿದೆ, ಕಂಟಿರುವಂತ ವನ ಇದೆ, ಅಲ್ಲಿ ನೋಡೋಣ. ಈಗ ಅದನ್ನ ತೋರಿಸ್ತೀನಿ ಯಾವ ತರ ಇದೆ ಅಂತ. ಈಗ ಪ್ರಕೃತಿ ಉದ್ಯಾನವನ ಮುಗಿಸ್ಕೊಂಡು ಕಂಠೀರವ ಉದ್ಯಾನವನಕ್ಕೆ ಹೋಗ್ತಾ ಇದೀವಿ. ಈಗ ನೋಡೋಣ ಅದು ಯಾವ ತರ ಇದೆ ಅನ್ನೋದನ್ನ ತೋರಿಸ್ತೀನಿ. ಸೇಬುದಾಗ ಕೂತೀವಿ ನೀನು ಇಲ್ಲಿ ಏನೋ ಕುಡಿತಿದ್ದಾನೆ, ಗೊತ್ತಿಲ್ಲ ಏನಂತ. ಕಂಠೀರವ ಉದ್ಯಾನವನದಲ್ಲಿ ಕರ್ನಾಟಕದ ಹೆಮ್ಮೆಯ ಕನ್ನಡಿಗರ ಪೂರ್ಣ ಇತಿಹಾಸವನ್ನು ಹಾಕಿದ್ದಾರೆ ಮತ್ತು ಅವ್ರ ಮೂರ್ತಿ ಕೂಡ ಹಾಕಿದ್ದಾರೆ. ಇಲ್ಲಿ ಯಾರ್ಯಾರು ಅಂತ ಹೇಳಿದ್ರೆ ಕದಂಬರು, ಹೊಯ್ಸಳರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು, ಯಾರ್ಯಾರು ಮೇನ್ ರಾತ್ರಿ ಇದ್ರಲ್ಲ ಅವ್ರ ಮೂರ್ತಿ ಮತ್ತು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ಏನಿದೆ ಅಂತ. ಉದ್ಯಾನ ಮಾತ್ರ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ವಿಡಿಯೋದಲ್ಲಿ ನೋಡ್ಬೋದು ನೀವು ಮಕ್ಕಳು ಆಡ್ಲಿಕ್ಕೆ ಯಾವ ಥರ ಮಾಡಿದ್ದಾರೆ ಅಂತ. ಕಂಠೀರವ ಉದ್ಯಾನವನ ಯಾವ ಥರ ಇತ್ತು ಮತ್ತು ಪ್ರಕೃತಿ ವನ ಯಾವ ಥರ ಇತ್ತು ಅನ್ನೋದನ್ನ ತೋರಿಸಿದ್ದೀನಿ. ಪ್ರತಿದಿನ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.